ತಗೋ ಅಲ್ಲೇ. ಹಲೋ, ಅದೇ ಸರ್ ಮಲ್ಲೇಶ್ ಅವರೇ ನಮಸ್ಕಾರ. ಬನ್ನೂರು ನಾರಾಯಣ್ ಅಂತ ಮೈಸೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಮಾತಾಡ್ತಾ ಇರೋದು. ಆನಂದ್ ಅವರು ನಮ್ಗೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಮೌಖಿಕವಾಗಿ. ಇದನ್ನ ನಿಮ್ಮ ಹತ್ರ ಬಿತ್ತನೆ ಬೀಜ ತಗೊಂಡಿದ್ದ ಅಂದರೆ ನರ್ಸರಿಯಿಂದ ನಿಮ್ಮ ಕಂಪನಿ ಬೀಜನ ನರ್ಸರಿ ಮಾಡಿದಾರಲ್ಲ ವೆಂಕಟೇಶ್ ಅವರು, ಅವ್ರ ಹತ್ರ ನಾವು ನರ್ಸರಿಯಿಂದ ಗಿಡ ತಂದಿದ್ದು ಟೊಮೊಟೊನ. ಅದು ಕಾಲಕ್ಕೆ ಬಿಡದೇನೆ ಅದು ಅಕಾಲಿಕವಾಗಿ ಹೂ ಕಚ್ಚೈತೆ. ಇದರಿಂದ ನಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಅವರು ಗಿಡನ 28ರಿಂದ 30 ದಿನಕ್ಕೆ ನಾಟಿ ಮಾಡ್ಬೇಕು ಸರ್. ಗಿಡನ ಹಾಂ 30 ದಿನಕ್ಕೆ ಪ್ಲಾಂಟೇಶನ್ ಆಗ್ಬಿಡ್ಬೇಕು ಸರ್. ಆಗ ಅದು ನಿಮಗೆ ಒಂದು 25 ದಿನ 24 ದಿನಕ್ಕೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ ಗಿಡ. ಹಾಂ, ಇವ್ರು ಸ್ವಲ್ಪ ಲೇಟಾಗಿ ಹಾಕಿದ್ದಾರೆ ಅನ್ಸುತ್ತೆ. ಹಾಂ, ಆದ್ರಿಂದ ಆ ಥರ ಪ್ರಾಬ್ಲಮ್ ಬಂದಿದೆ ಸರ್. ಇಲ್ಲ ಅವ್ರೇನೆ ಇಲ್ಲಿ ರೈತರೆಲ್ಲ ಪಕ್ಕ ರೈತರೆಲ್ಲ ಇದ್ದಾರೆ. ಈಗ ನರ್ಸರಿ ಅವ್ರು ಮೋಸ ಮಾಡಿದಾರೋ ಬೀಜದಲ್ಲಿ ಮೋಸ ಆಗಿದೆಯೋ ಗೊತ್ತಿಲ್ಲ. ಆದರೆ ಇಲ್ಲಿ ಯಾರೋ ಗುತ್ತಿಗೆ ತಗೊಂಡು ಪಾಪ ಅವರು ಏನೋ ಅವ್ರ ಸ್ವಂತ ಜಮೀನು ಅಲ್ಲ, ಬೇರೆಯವ್ರ ಹತ್ರ ಜಮೀನು ಗುತ್ತಿಗೆಗೆ ಮಾಡ್ಕೊಂಡು ಅವರು ಬೇಸಾಯ ಮಾಡ್ಕೊಂಡು, ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಈಗ ಸ್ಪಾಟಲ್ಲೇ. ನಾನು ಅವರೊಬ್ಬರನ್ನೇ ಎಲ್ಲ ಬೇರೆ ರೈತರನ್ನು ಕರೆಸಿ ಕೇಳ್ತಾ ಇದ್ದೀನಿ. ಕೂಲಿ ಕಾರ್ಮಿಕರು ಇರ್ಬೋದು, ಅಲ್ಲಿ ಪಕ್ಕದ ರೈತರು ಇದನ್ನು ಬೇಸಾಯ ಬೆಳೆದಿರೋರು ಎಲ್ಲರೂ ಅವರು ಏನು ಹೇಳ್ತಾರೆ, ಕನಿಷ್ಠ ನೆಟ್ ಮೇಲೆ ಒಂದು 25 ದಿನ 30 ದಿನ ಆಗಬೇಕು, ಆಮೇಲೆ ಅದು ಹೂ ಕಚ್ಚಬೇಕು. ಆದರೆ 8-10 ದಿನಕ್ಕೆ ಹೂ ಕಚ್ಚೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಇಳುವರಿ ಲಾಸ್ ಆಗುತ್ತೆ, ಮತ್ತು ಸಮಸ್ಯೆ ಆಗುತ್ತೆ, ನಷ್ಟ ಆಗುತ್ತೆ ರೈತರಿಗೆ ಅಂತ ಹೇಳ್ತವ್ರೆ. ಇದಕ್ಕೆ ಪ್ರಾಬ್ಲಮ್ ಏನು ಅಂತ ನೀವು ಹೇಳಬೇಕು. ಅದೇ ಸರ್, ಇವ್ರು ಲೇಟಾಗಿ ನೆಟ್ಟಿರ್ತಾರೆ, ಅದಕ್ಕೆ ಆ ಥರ ಪ್ರಾಬ್ಲಮ್ ಆಗಿರುತ್ತೆ ಸರ್. ಬೇಗ ಬಂದ್ಬಿಟ್ಟು ಅಷ್ಟೇ. ಇವ್ರು ಲೇಟಾಗಿ ನೆಟ್ಟಿಲ್ಲ ಅಂತ ಹೇಳ್ತಾವ್ರಲ್ಲ ಸರ್ ಇಲ್ಲಿ ಅವ್ರೆ. ಲೇಟಾಗಿ ನೆಟ್ಟಿರೋದಲ್ಲ, ನರ್ಸರಿ ಲೇಟಾಗಿ ಕೊಟ್ಟಿರೋದು ಸರ್ ಇದು. ಅದು ಈಗ ನರ್ಸರಿಗೆ ನೀವು ಕೊಟ್ಟ ಮೇಲೆ ಬೀಜನ ಅವ್ರಿಗೆ ಒಂದು ಮಾನದಂಡ ಹೇಳ್ಕೊಡ್ಬೇಕು. ಇಲ್ಲ ಅಂದ್ರೆ ಕಂಪನಿ ರೆಪ್ಯುಟೇಷನ್ಗೆ ನಷ್ಟ ಆಗುತ್ತೆ. ನಿಜ ತಾನೆ? ಈಗ ನಮ್ಗೇನಂದ್ರೆ ನರ್ಸರಿ ಅವ್ರು ಬರಲ್ಲ ಐಡೆಂಟಿಫೈ ಮಾಡಕ್ಕೆ. ಬೀಜ ಉತ್ಪಾದನೆ ಯಾರು ಮಾಡಿರ್ತಾರೆ ಕಂಪನಿ ಅವ್ರು ಬರ್ತಾರೆ. ನಿಮಿಷ ಕರೆದ್ಬಿಡು. ಈಗ ಅವ್ರಿಗೆ ನೀವು 25 ದಿನಕ್ಕಿದ್ರೆ 25 ದಿನದೊಳಗಡೆ ಮಾರಾಟ ಮಾಡಬೇಕು ಸಸಿನ. ಇಲ್ಲ ಅಂದ್ರೆ ಅದನ್ನ ವೇಸ್ಟೇಜ್ ಅಂತ ಆಚೆ ಹಾಕ್ಬೇಕು ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಈ ತರ ಆದ್ರೆ ಕಂಪ್ನಿ ರೆಪ್ಯುಟೇಷನ್ ಕಾಂಪನ್ಸೇಷನ್ ಕಟ್ಬೇಕಾಯ್ತು. ನೀವೇ ರೆಸ್ಪಾನ್ಸಿಬಿಲಿಟಿ ಆಯ್ತೀರಾ. ನಿಮ್ದು ಎಲ್ಲಿ ಬರುತ್ತೆ ಕಂಪನಿ? ಸರ್ ನಮ್ದು ಹೈದರಾಬಾದ್. ಇಲ್ಲಿ ಮೈಸೂರಲ್ಲಿ ಇಲ್ವಾ ನಿಮ್ದು? ಮೈಸೂರಿಲ್ಲ ಸರ್, ಮೈಸೂರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಎಲ್ಲಿ ಅದು? ಸರ್ ರಾಮವಿಲಾಸ್ ರೋಡ್. ಏನಂತ ಹೆಸರು? ಸರ್ ವಿನಾಯಕ ಎಂಟರ್ಪ್ರೈಸ್ ಅಂತ. ಆಯ್ತು, ಮತ್ತೆ ಮಾತಾಡ್ತೀನಿ. ಆಯ್ತು, ಈಗ ಏನ್ ಮಾಡ್ತೀರಾ ಸರ್ ಇವ್ರದ್ದು? ನಾವು ಮಾಧ್ಯಮದವ್ರು ಮಾತಾಡ್ತಾ ಇದ್ದೀವಿ, ಬಂದು ನಾಗರಾಜ್ ಅಂತ. ಹಾಂ ಸರ್. ಏನ್ ಮಾಡ್ತೀರಾ ಈಗ? ನಾವು ಇಲ್ಲಿ ಸುದ್ದಿ ಮಾಡ್ತಾ ಇದೀವಿ, ಲೈವ್ ಅಲ್ಲಿ ಇದೀವಿ ನಾವು. ತಾವು ಮಾತಾಡೋದು ಕೂಡ ಲೈವ್ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಏನ್ ಹೇಳ್ತೀರಾ ಈ ವಿಚಾರವಾಗಿ? ಸರ್ ಅದೇ ಸರ್, ಈಗ ಅವರು 25ರಿಂದ 30 ದಿನಕ್ಕೆ ನಾಟಿ ಮಾಡ್ಬೇಕು ಗಿಡನ. ಸ್ವಲ್ಪ ಲೇಟಲ್ಲಿ ನಾಟಿ ಮಾಡಿ ನೋಡಿ, ರೈತರಿದ್ರೆ ಮಾತಾಡಿ ಆನಂದ್ ಅವರೇ. ಈಗ ಸರ್ ನಾನು ಅವತ್ತಿನಿಂದ ಹೇಳ್ತಾ ಇದ್ದೀನಿ, ಮಾತಾಡಿ. ಅಲ್ಲಿ ಮಾತಾಡಿ. ತಿಂಗಳೊಳಗೆ ನನಗೆ ಪೈರ್ ಕೊಟ್ಟಿರೋದು ಅಂತ ಹೇಳ್ತಾ ಇರೋದು. ಇವತ್ತು ನಾ ಮಾಡಿದ್ದೇನೆ ಬಿಲ್ಲ ಕೊಡು ಅಂತ ಅಂದ್ಬಿಟ್ಟು. ಇವತ್ತು ಮಲ್ಲೇಶ್ವರಿ, ನೀವು ಬೀಜ ಮಾರಾಟ ಮಾಡ್ತಿರಲ್ಲ ನರ್ಸರಿಗೆ, ಅವಾಗ ರೈತರಿಗೆ ಕೊಡ್ಬೇಕಾದ್ರೆ ಗಿಡಗಳನ್ನ ಒಂದು ಬಿಲ್ ಹಾಕೊಡ್ಬೇಕು ಅಂತ ಹೇಳಿರಲ್ವ ನೀವು? ಗೊತ್ತೇ ಇಲ್ಲ ನೋಡಿ. ಈಗ ನನ್ನ ಹತ್ರ ರೆಕಾರ್ಡ್ ಐತಾ ಮಲ್ಲೇಶ್ವರ. ಅವ್ರು ಹೇಳ್ತಾ ಇರೋದು ನನ್ನ ಬಿಲ್ಲು ನಾನು ಯಾರಿಗೂ ಕೊಟ್ಟಿಲ್ಲ, ಬಿಲ್ಲು ಇಲ್ಲ ನನ್ನ ಹತ್ರ. ಇನ್ನೊಂದು 7-8 ದಿವಸ ನನಗೆ ಟೈಮ್ ಕೊಡಿ ಅಂತ. ನೀವಿಬ್ರು ಸೇರಿ ಏನು ಬಂದು ಇಲ್ಲಿ ವ್ಯವಸ್ಥೆ ಮಾಡ್ಯಾರಿ. ಅವ್ರ ಜೊತೆ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಅವ ಶನಿವಾರ ಬರ್ತೀವಿ ಅಂತ ಅನ್ಬಿಟ್ಟು ಹೋದವರು ನೀವು. ಶನಿವಾರ ಬರ್ತೀವಿ ಅಂತ ಅನ್ಬಿಟ್ಟು ಪುನಃ ಪುನಃ ಭಾನುವಾರ ಬರ್ಲಿಲ್ಲ. ಆಮೇಲೆ ಅದೇನ್ ಮಾಡ್ಕೊಂಡ್ರಿ ಮಾಡ್ಕರಿ ಅಂತಂದ್ರಿ ನೀವು ಮಲ್ಲೇಶ್ವರ. ಅದು ರೆಕಾರ್ಡ್ ಅದ ನನ್ನ ಹತ್ರ. ಅದು ರೆಕಾರ್ಡ್ ಆಯ್ತಾ? ಮೈಸೂರು ಮಾಧ್ಯಮದವರು. ಹಾಗಾಗಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತಂದ್ರೆ ಅರ್ಥ ಏನು? ಆಡಿಯೋ ರೆಕಾರ್ಡ್ ಕೊಡ್ತಾರಲ್ಲ ಅವರು. ಆಯ್ತಾ, ಕೊಡ್ತೀನಿ. ಕೊಡೋದೇ 4,000 ಪೈರು. ಈಗ ಮಲ್ಲೇಶ್ವರ, ಇದು ಇಂಡಸ್ಟ್ರಿ ಇದ್ದಂಗೆ ನಿಮ್ದು. ನೀವು ಸ್ವಲ್ಪ ಈಗ ಯಾವ ರೈತರು, ಈಗ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಾವು ಇಡೀ ಜಿಲ್ಲೆಯಲ್ಲಿ ಓಡಾಡ್ತೀವಿ, ದೊಡ್ಡ ಮಟ್ಟದ ಆಂದೋಲನ ಮಾಡೋದು ಗೊತ್ತು. ಆದರೆ ನಾವೆಲ್ಲೂ ಹಿಂಗೆ ರೆಸ್ಪಾನ್ಸ್ ತಗೊಂಡು ಹೋಗಲ್ಲ. ಯಾರು ತೊಂದರೆ ಆಗಿದೆ ಅಂದರೆ ಬರೋದು. ನಿಮ್ಮ ಕಂಪ್ನಿನೂ ನಮಗೆ ಗೊತ್ತಿಲ್ಲ, ನಮ್ಗೆ ಅದರ ಅವಶ್ಯಕತೆನೂ ಇಲ್ಲ. ನಿಮಗೆ ರೈತರ ಅವಶ್ಯಕತೆ ಇರುತ್ತೆ ಅಲ್ವಾ? ನೀವು ಹೊಂದಾಣಿಕೆಯಾಗಿ ಬಂದು ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಅಲ್ಲೇ ಸಾಲ್ವ್ ಮಾಡಬೇಕು. ಅದು ಮಾಧ್ಯಮದವರೆಗೂ ಬರುವವರೆಗೆ ನರ್ಸರಿಯವರು ಬಿಡಬಾರ್ದು, ನೀವು ಬಿಡಬಾರ್ದು. ಅದರಿಂದ ಕಂಪ್ನಿ ಮತ್ತು ನರ್ಸರಿ ಮಾಲೀಕರು ಇಬ್ಬರಿಗೂ ರೆಪ್ಯುಟೇಷನ್ ಹಾಳಾಯ್ತದೆ. ಆಮೇಲೆ ಯಾರೂ ಸಸಿನೂ ತಗೊಳ್ಳಲ್ಲ, ಬೀಜನೂ ತಗೊಳ್ಳಲ್ಲ ಅಲ್ವಾ? ನಿಜ ತಾನೆ?
ನೀವು ಕಂಪನಿಯವರು ಅಂಟಂದಿರ್ತಾರ, ನರ್ಸರಿಯವರು ರೈತರ ಜೊತೆಲಿ ಇರ್ಬೇಕು ಯಾವಾಗ್ಲೂ. ಅದು ಜೊತೆಲಿ ಇದ್ರೇನೆ ಕಂಪನಿ, ಬೇಸಾಯ, ನರ್ಸರಿ ಮೂರು ಏಕಕಾಲದಲ್ಲಿ ಮುಂದುವರಿಕ್ ಸಾಧ್ಯ. ನೀವು ಸ್ವಂತ ಕೆಟ್ಟೋದವ್ರಿಗೆ ಸಾಂತ್ವನನೇ ಹೇಳಲಿಲ್ಲ ಅಂದ್ರೆ ತೊಂದರೆ ಆದವ್ರಿಗೆ ಸಮಸ್ಯೆ ಆಗುತ್ತೆ. ಈಗ ನಾಳೆ ಬಂದ್ರೆ ನೀವು ಒಂದ್ಸಾರಿ ಭೇಟಿ ಮಾಡಿ ಅದೇನು ಇವ್ರನ್ನ ಕಾಂಪನ್ಸೇಷನ್ ಅದೇನು ಮಾಡಬೇಕು ಮಾಡಿ ಅವ್ರನ್ನೂ ಕರ್ಕ ಬನ್ನಿ. ಮುಂದೆ ದೊಡ್ಡ ಮಟ್ಟದ ತೊಂದರೆ ಆಗೋದು ಬೇಡ ಕಂಪ್ನಿ ಮೇಲೆ, ಮತ್ತು ಸಮಸ್ಯೆ ಆಗೋದು ಬೇಡ. ಅವರು ಬೇರೆ ಬೇರೆ ಹೇಳಿದ್ರು, ನಾನೇ ಚೆಕ್ ಮಾಡ್ತೀನಿ ಅಂತೇಳಿ ರೈತರ ಹತ್ರ ಬಂದೆ ಮಾಧ್ಯಮದವ್ರ ಜೊತೆನಲ್ಲಿ. ಈಗ ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನಾನು ಹುಡುಗರೆಲ್ಲ ಕೇಳಿದೆ ಇಲ್ಲಿ ಬೇಸಾಯ ಮಾಡೋರು ಇದ್ರ ಬಗ್ಗೆ. ಇಲ್ಲ ಅಣ್ಣ 8-10 ದಿನಕ್ಕೆ ಇದು ಹೂ ಕಚ್ಚೈತೆ ಅಂತ, ಇಲ್ಲೂ ಹೂ ಕಚ್ಚಿದೆ. ಕೂಲಿ ಆಳುಗಳು ಹೇಳ್ತಾರೆ ಇವಾಗ ನೀವು ಬಂದು ಹೆಚ್ಚು ಕಡಿಮೆ 12 ದಿನ ಆಯ್ತು. 12 ದಿನಕ್ಕೆ ಇನ್ನೂ ಅದು ಈಗ ಆಲ್ರೆಡಿ ಈಚ್ ಬಿಡ್ತಾ ಇತ್ತು ಅದು ಕಾಯಿ. ನೀವು ಬರ್ತೀವಿ ಬಂದು ಏನ್ ರೆಸ್ಪಾನ್ಸ್ ಮಾಡ್ಬಿಟ್ಟು ಇದ್ದೀರಿ ಈಗ ನೀವು? ಸರ್ ಬಂದು ನೋಡಿದೀವಿ ನಾವು ಸಮಸ್ಯೆ ಏನಾಗಿದೆ ಅಂತ. ಸಾರ್ ಅವತ್ ಬಂದಾಗ ನಾನು ಇದ್ದೆ. ಅದೇನ್ ಹೇಳ ಬೇರೆ ಕಡೆ ಫೀಲ್ಡ್ ಇದೆ ಸರ್ ನಮ್ದು. ಸರಿ ಒಪ್ಕೊಂಡ ಅವ್ರು ನಾಟಿ ಮಾಡಿದ್ರೆ. ಈಗ ಅವತ್ ನೀವು ಬಂದು ಏನಂದ್ರಿ ಸರ್ ಅವತ್ ನೀವು? ಸರ್ ಅವು ಫೀಲ್ಡ್ಗಳು ಚೆನ್ನಾಗಿದಾವೆ. ಸರ್ ಔಟ್ಫಿಟ್ ಚೆನ್ನಾಗವೆ ಸರ್. ಈಗ ನೀವು ಅಂದ್ರಲ್ಲ ಇನ್ನೊಬ್ರದ್ದು ಅಂತ, ನೀವು ಕೊಟ್ರು ಸರಿ. ನೀವು ಅವ್ರಗ ಕರೆಕ್ಟಾಗ 25 ಪೇರ್ ಕೊಟ್ಟಿದ್ದೀರಿ. ಅವ್ರು ಹಾಕೋರೆ. ಇವ್ರು ಕೊಟ್ಟಿರೋದು ಅವ್ರ ನರ್ಸರಿಯವರು 1.5 ತಿಂಗಳು ಪೇರ್ ಕೊಟ್ಟಿದ್ದಾರೆ. ಬೇರೆಯವ್ರು ಕೊಟ್ಟಿರೋದು ಕರೆಕ್ಟ್ ಕೊಟ್ಟಿದ್ದೀರಾ? ಕೊಟ್ಟಿರೋದು ಸರಿಯಾಗಿ ಐತೆ ಸರ್. ಇವ್ರು ಕೊಟ್ಟಿರೋದು 1.5 ತಿಂಗಳು ಪೇರ್ ಕೊಟ್ಟಿರೋರು. ಯಾವ್ದು ಕಾರಣಕ್ಕೂ ಸರ್ ಇದು ಜೈವ ಸರ್ ಒಳ್ಳೆ ತಳಿನ, ನಾವು ಇಲ್ಲ ಅಂತ ಹೇಳಿಲ್ಲ. ಇವ್ರು ಕೊಟ್ಟಿರೋದು 1.5 ತಿಂಗಳು ಪೈರು 10 ದಿನಕ್ಕೆ ಮುಕ್ಕಚ್ಚದ. ಅದಕ್ಕ ಊನು ಬಿಡುತ್ತೆ, ಈಚೆ ಮುಕ್ ಬಿಡುತ್ತೆ ಸರ್. 10 kg ಕೂಡ 1 kg ಕೊಡುತ್ತೆ, ಅಷ್ಟೇ ವ್ಯತ್ಯಾಸ. ಏನ್ರಿ ಹೇಳ್ತೀರಿ ಮಲ್ಲೇಶ್ವರ? ಸರ್ ಮಾತಾಡ್ತೀನಿ ಹೇಳಿ ಸರ್. ನಾನು ಯಾರ ಹತ್ರ ಮಾತಾಡ್ತೀರಾ? ಇರಿ ಯಾರ ಹತ್ರ ಮಾತಾಡ್ತೀರಾ? ಯಾರ ಜೊತೆ ಮಾತಾಡ್ಬೇಕು ಹೇಳಿ ಸರ್ ನೀವು. ಅಲ್ಲ ನೀವ್ ಹೇಳ್ರಿ, ನಿಮ್ ಕಂಪ್ನಿ ರೆಪ್ಯುಟೇಷನ್ ಹಾಳಾಗೋದು. ನೋಡಪ್ಪ, ನೀನು ನರ್ಸರಿ ಅವ್ರ ಜೊತೆ ಮಾತಾಡಿ ಜೊತೆಲಿ ಬಂದು ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಸರಿ ಸರ್. ಇಲ್ಲ ಅಂದ್ರೆ ನಾನು ನಿಮ್ಮ ಕಂಪನಿ ಅವ್ರದ್ದು ನರ್ಸರಿ ಎರಡೂ ಸೇರಿಸಿ ತೋಟಗಾರಿಕೆ ಇಲಾಖೆಯವ್ರಿಗೆ, JD ಅವ್ರಿಗೂ ಮತ್ತು AD ಅವ್ರಿಗೆ ಬರೀತೀನಿ, ವಿಡಿಯೋದಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ. ಆ ಶಾಂತಮ್ಮ ಅವ್ರು ಬರ್ತಾರೆ, ಅವ್ರ ಬಗ್ಗೆ ನಿಮ್ಗೆ ಗೊತ್ತು ತಾನೆ? AD ಶಾಂತಮ್ಮ ಗೊತ್ತಾ ನಿಮಗೆ? ನರಸೀಪುರ. ಗೊತ್ತಾ ಸರ್ ಅವರು? ಅವ್ರು ಎಷ್ಟು ಕ್ಲೀನ್ ಹ್ಯಾಂಡ್ ಅಂತ ನಿಮ್ಗೆ ಗೊತ್ತು. ಬೇರೆ ಯಾರು ಅಲ್ಲ, ಅವರು ನಮ್ಮ ಅಕ್ಕವ್ರೆ. ಸಮಸ್ಯೆ ಆಗುತ್ತೆ, ನೀವು ಬೇಗ ಬಂದು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಎಲ್ಲ ನರ್ಸರಿಗೂ ನಿಮ್ದೇನು ಸಮಸ್ಯೆ ಇದೆ ಅದು ಎಲ್ಲ ನರ್ಸರಿಗೂ ಹೆಂಗೆ ಹೇಳ್ಕೊಡ್ಬೇಕು ಅಂತ ನನಗೆ ಗೊತ್ತಿದೆ. ಎಲ್ಲ ನರ್ಸರಿಯವರು ಕಂಟ್ರೋಲ್ ತಗೊಳ್ಳೋದು ಹೆಂಗೆ ಅಂತ ಅವ್ರಿಗೆ ಗೊತ್ತು. ಸರಿ ಸರ್ ಆಯ್ತು. ಅಲ್ಲ ರೀ, ಬಿಲ್ ಕೊಡ್ರಿ ಅಂತ ಹೇಳ್ರಿ ನರ್ಸರಿ ಅವ್ರಿಗೆ. ನರ್ಸರಿಯವರು ಬಿಲ್ ಕೊಡಿಸ್ಬೇಕು. ನೀವು ಆ ಬಿಲ್ ಹಾಕಿದ್ರೆ ನಿಮಗೆ ಕಂಪ್ನಿಗೆ ಒಳ್ಳೇದಲ್ವಪ್ಪ? ಹೌದು ಸರ್. ನಿಜ ತಾನೆ? ಈಗ ನಿಮ್ಮ ಚೀಟಿ ಕೊಟ್ಬಿಟ್ಟು ನಿಮ್ಮ ಹೆಸರು ಹಾಕ್ಬಿಟ್ಟು ನಿಮ್ಮ ಕಂಪ್ನಿದು ಚೆನ್ನಾಗಿ ಬಂದ್ರೆ ನಿನಗೆ ಒಳ್ಳೇದಾಗುತ್ತೆ ತಾನೆ, ಹೆಸರು ಬರುತ್ತೆ. ಆಗ ನಾವು ಯಾವ ಡೇಟಲ್ಲಿ ಬೀಜ ನೀವು ಇಲ್ಲ, ನೀವು 1 ನಿಮಿಷ ಕೇಳ್ರಿ. ನೀವು ಎಲ್ಲ ನಾಟಿ ಹಾಕಿ ಹೋಗ್ತೀರಾ, ಮತ್ತೆ ಪೈರ್ ನೆಡಕ್ ಹೋಗ್ತೀರಾ, ಆಗಿ ತಾವು ಬರುವಂತದ್ದು ನಿಮ್ಮ ಜಮೀನ್ ಅವ್ರು ಬರ್ತಾರ, ಅವ್ರ ಜಮೀನ್ ನೀವು ಹೋಗ್ತೀರಾ. ನಿಜ ಹೇಳಿ ಆಯ್ತು, ನಿಜ ಹೇಳಿ. ನೀವು ಇವತ್ತು ಕೂಲಿಕಾರಕ್ಕೆ ಬಂದಿದ್ದೀರಾ, ಈ ಪೈರು ಎಷ್ಟು ದಿನದ ಇರ್ಬೋದು? ಇದು 1.5 ತಿಂಗಳ ಪೈರು ಹಂಗಾಗಿ ಹೂ ಕಚ್ಬಿಟ್ಟಿದೆ. ಆಯ್ತಾ? ಕಾಯಿ ಬಿಡುತ್ತಾ ಇದು ನಿಜ ಅಲ್ಲ? ಹಂಗಾಯ್ತು ಕತೆ. ನೋಡಿ, ರೈತ ಸುಳ್ಳು ಹೇಳ್ತೇನೆ ಅಂತಂದ್ರೆ ರೈತನ ಪರವಾಗಿ ಬಂದಂತ ಕೂಲಿ ಕಾರ್ಮಿಕರು ಸುಳ್ಳು ಹೇಳ್ತಾರೇನ್ರಿ? ಇವ್ರಿಗೆ ಏನೋ ಮಾನ ಮರ್ಯಾದೆ ಇದೆಯೇನ್ರಿ ಇವ್ರಿಗೆ? ಯಾವ್ಯಾವ ಕಂಪ್ನಿಗಳು, ಯಾವನ ಡಿಸ್ಟ್ರಿಬ್ಯೂಟರ್ ಅಂತೆ, ಆಂಧ್ರ ಕಂಪ್ನಿ ಅಂತ, ಯಾವ್ದೋ ಡಿಸ್ಟ್ರಿಬ್ಯೂಟರ್ ನೋಡಿ ಇಲ್ಲೇ ತಾವು ನೋಡ್ತಾ ಇದೀರಾ, ಯಾವನೋ ಆಂಧ್ರ ಕಂಪ್ನಿ ಅಂತೆ, ಯಾವನೋ ಡಿಸ್ಟ್ರಿಬ್ಯೂಟರ್ ತಗೋತಾನೆ. ಆ ಡಿಸ್ಟ್ರಿಬ್ಯೂಟರ್ ತಗೊಂಡು ಇನ್ಯಾವನ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಕೆಲಸಗಾರ. ತಾವು ಏನ್ ನೋಡ್ತಾ ಇದೀರಾ ಇಲ್ಲಿ ನೋಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತ, ತಾವೇನ್ ನೋಡ್ತಾ ಇದೀರಾ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಪೈರ್ನ ಈ ತರ ಕೊಡುವಂಥದ್ದು ನರ್ಸರಿಗಳಲ್ಲಿ. ನರ್ಸರಿ ಕಂಟ್ರೋಲ್ ಮಾಡಿದ್ರೆ ಯಾರು? ಸಂಬಂಧಪಟ್ಟಂತ ಕೃಷಿ ಇಲಾಖೆಯವರು. ಒಂದು ಬಿಲ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ, GST ಬಿಲ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾವ ಸೀಮೆ ಇವರು ನರ್ಸರಿನ ನಡೆಸ್ತಾರೆ ಇವರು? ಅದೇ ತೋಟಗಾರಿಕೆ ಇಲಾಖೆಯವರು. ನೋಡಿ, ತೋಟಗಾರಿಕೆ ಇಲಾಖೆಯವರು ಒಬ್ರು, ನೀವು ಯಾರು ರೈತ ಪರವಾಗಿ ಒಂದು ಕೆಲಸ ಕೂಡ ನೀವು ಏನೋ ಮಾಡಿರ್ತೀರಾ? 1 ನಿಮಿಷ ಹಾಗೇನ ಆನಂದ್, ಏನೇನೋ ವಿಚಾರಗಳು ಹೇಳಿ ಆನಂದ್, ಏನೇನಾಯ್ತು? ಯಾರು ನರ್ಸರಿ ತಗೊಂಡಿರೋದು, ಪೈರ್ ಕೊಟ್ಟಿದ್ದು ಯಾರು? ಸಮುದ್ರದ ವೆಂಕಟೇಶ್ ಅವ್ರ ಹತ್ರ ನಾನು ಪೈರ್ ತಂದಿರೋದು. ವೆಂಕಟಾದ್ರಿ ಅಂತ ಅಂದ್ಬಿಟ್ಟು ನರ್ಸರಿ ಹೆಸರು. ಅವ್ರ ಹತ್ರ ಪೈರ್ ತಂದಿರೋದು. ನಾನು 24ನೇ ತಾರೀಕು ಪೈರ್ ತಂದಿರೋದು. 29ನೇ ತಾರೀಕು ನಾಟಿ ಮಾಡಿರೋದು. 29ನೇ ತಾರೀಕು ನಾಟಿ ಮಾಡ್ದ 10-11 ದಿನಕ್ಕೆ ಮುಕ್ಕತ್ತು. ನಾಟಿ ಮಾಡಿದ್ ಇವ್ರ ಇದ್ರಾ? ಇಲ್ಲ ಇಲ್ಲ, ಬೇರೆಯವರು, ಬೇರೆ ಹೆಣ್ಣಾಳುಗಳು ಬಂದಿದ್ರು. ಅವ್ನ್ ನನಗೆ ಇದು ಫೋನ್ ಪೇ ಮಾಡಿರೋದು ನನ್ನ ಹತ್ರ ಇದಾಯ್ತಾ, ಪೈರ್ಗೆ ನಾ ದುಡ್ಡು ಫೋನ್ ಪೇ ಮಾಡಿರೋದು. ಡೇಟ್ ಆಯ್ತಾ.
ಅದ್ರಲ್ಲಿ ಏನಾಯ್ತು ಅಂತಂದ್ರೆ 8-10 ದಿವಸಕ್ಕೆ ನಂಗೆ ಹೂ ಯಾವಾಗ ಬೇಕು ನಾನು ಫೋನ್ ಮಾಡಿದೆ. ಔಷಧಿ ಹೊಡಿತಿದಾಗ ನನಗೆ ಗೊತ್ತಾದದ್ದು. ಬನ್ನಿ ಯಜಮಾನ್ರಿ ಇಲ್ಲಿಗೆ. ಫೋನ್ ಮಾಡಿದೆ, ಹಿಂಗ ಹೂ ಕಚ್ತಾ ಇದಲ್ಲ ಅಣ್ಣ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಇಲ್ಲ, ಏನು ಆಗೋದಿಲ್ಲ, ಕಂಪ್ನಿಯವ್ರು ಕಳಿಸ್ತೀನಿ ಅಂತಂದ್ರು. ಹೋದ್ ಬುಧವಾರ ದಿವಸ ಕಂಪ್ನಿಯವ್ರು ಬಂದ್ರು. ಬುಧವಾರ ಕಂಪ್ನಿಯವ್ರು ಬಂದ್ಬಿಟ್ಟು ನಾನು ಶುಕ್ರವಾರ ಇಲ್ಲ ಶನಿವಾರ ದಿವಸ ನಮ್ಮ ಮೇಘಾಧಿಕಾರಿಗಳು ಕರ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಹೋದವರು. ಪುನಃ ನಾನು ಶನಿವಾರ ದಿವಸ ಫೋನ್ ಮಾಡಿದೆ, ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು. ಅಣ್ಣ ನಾಳೆ ಬರ್ತೀವಿ ಅಂತಂದ್ರು. ಸರಿ ಆಯ್ತು, ನಾಳೆಗೆ ಬನ್ನಿ ಅಂತಂದು. ಭಾನುವಾರ ಬರ್ನಿಲ್ಲ. ಭಾನುವಾರ ದಿವಸ ಸಂಜೆ ಫೋನ್ ಮಾಡೋದಕ್ಕೆ ಬರ್ನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಪೈರ್ ತೆಗೆದು ಕೊಟ್ಬಿಡ್ತೀವಿ, ಬೇರೆ ಕಿತ್ತಾಕ್ಬಿಟ್ಟು ಬೇರೆ ನಾಟಿ ಮಾಡ್ಕೊಳ್ಳಿ ಅಂತ. ಅದಾಗೋ ಮಾತದು ಆಗುತ್ತ ಅದು. ಅದಕ್ಕೆ ನಾನು ಪೈರ್ ಕಿತ್ತಾಕ್ಬಿಟ್ಟು ನಾನು ಅದಂಗೆ ಬೇರೆ ನಾಟಿ ಮಾಡ್ಕೊಳ್ಳೋಣ, ಇನ್ ಬಾಕಿ ಖರ್ಚು ಯಾರು ಕೊಟ್ಟರು ಅಂತಂದಕ್ಕೆ ಪೈರಿಗೆ ನಮ್ ಜವಾಬ್ದಾರ ಆಯ್ತಿಮೆ, ಪೈರ್ ತೆಗೆದು ಕೊಡ್ತೀವಿ, ಬೇರೆ ನಾಟಿ ಮಾಡ್ಕೊಳ್ಳಿ ಅಂತ. ನಾನು ಪೈರ್ ಕಿತ್ತಾಕ್ಬಿಟ್ಟು ಬೇರೆ ನಾಟಿ ಮಾಡೋದಿಲ್ಲ, ನಾನು ಅದಕ್ಕೆ ಗಳ ಹೊಡೆದಿರೋದೇನೋ, ನಾನು ವೈರ್ ಬಿಟ್ಟಿರೋದೇನೋ, ಇದೆಲ್ಲ ಯಾರು ಇದ್ ಮಾಡ್ಕೊಟ್ಟರು ಅಂತಂದಕ್ಕೆ ಅದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ಅವ್ರು ಮಾತಾಡೋದು. ಯಾರು ರೆಕಾರ್ಡಿಂಗ್ ಅದ, ಇದೇ ಮಲ್ಲೇಸು ಬಿತ್ತನೆ ಬೀಜ ಕೊಡೋಂತವ್ರು. ಬಿತ್ತನೆ ಬೀಜದ ಇದಕ್ಕೆ ಮಾತಾಡೋದ್ರಲ್ಲ ಮಲ್ಲೇಸು, ಅವರೇ ಮಲ್ಲೇಸು ಅವರೇ ಮಾತಾಡೋದ್ರು. ಸರಿ ಆಯ್ತು ಬಿಡಿ ಅಂತ ಅನ್ಬಿಟ್ಟು ಆಮೇಲೆ ನಾನು ನಾರಾಯಣ ಅವ್ರಿಗೆ ಫೋನ್ ಮಾಡಿದೆ. ನಾರಾಯಣ ಅವ್ರು ಅದೇನೋ ನಾನು ಬತ್ತೀನಿ ನೋಡ್ತೀನಿ ಬಿಡು ಅಂತ ಅನ್ಬಿಟ್ಟು ಇದ್ ಮಾಡೋದು. ಆಮೇಲೆ ಮೇಡಮ್ ಅವ್ರ ನಂಬರ್ ಕೊಟ್ಟಿದ್ರು. ಮೇಡಮ್ ಅವರು ಯಾವ ಮೇಡಮ್? ತೋಟಗಾರಿಕೆ ಇಲಾಖೆ ಸುಷ್ಮಾ ಮೇಡಮ್ ಅವ್ರ ನಂಬರ್ ಕೊಟ್ಟರು, ಶಾಂತಮ್ಮ ಅವ್ರದ. ಅವ್ರ ಮೇಡಮ್ ಅವ್ರಿಗೆ ಫೋನ್ ಮಾಡೋದಕ್ಕೆ ಮೇಡಮ್ ಅವರು ನೀಟಾಗಿ ರೆಸ್ಪಾನ್ಸ್ ಮಾಡಿ, ಆನಂದರ ನೀವು ಒಂದು ನರ್ಸರಿ ಅವ್ರ ಹತ್ರ ಬಿಲ್ ಹಾಕಿಸ್ಕೊಂಡು ನನ್ಗೊಂದು ಅರ್ಜಿ ಕೊಡಿ, ಬಿಲ್ಲು ಮತ್ತೆ ಅರ್ಜಿ ಎರಡನ್ನೂ ಕೊಡಿ, ನಾನು ಅದೇನು ಅಂತ ಅಂದ್ಬಿಟ್ಟು ವಿಚಾರಿಸ್ಬಿಟ್ಟು ನಾನು ಇದ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನರ್ಸರಿ ಅವನು ಫೋನ್ ಮಾಡ್ತಾ ಇದೀನಿ, ನನಗೆ ಬಿಲ್ ಹಾಕೊಡಪ್ಪ ಅಂತ ಅಂದ್ಬಿಟ್ಟು. ಅವ್ನ್ ನೋಡಿದ್ರೆ ನಮ್ ಭಾವ ಸತ್ತೋಗವನ, ಇನ್ನು 7-8 ದಿವಸ ನಾನು ಬಿಲ್ ಹಾಕೊಡಕ್ ಆಗುದಿಲ್ಲ, ಬಿಲ್ ಬುಕ್ ಇಲ್ಲ ನಂತವು, ಯಾರಿಗೂ ಬಿಲ್ ಹಾಕೊಟ್ಟಿಲ್ಲ, ಬಿಲ್ ಬುಕ್ ಇಲ್ಲ, ಬಿಲ್ ಬುಕ್ ಬೇಕು, ಬಿಲ್ ತರಬೇಕು ಅಂತ ಹೇಳ್ತಾವ್ರೆ. ಈಗ ವೆಂಕಟೇಶ್ ಅವ್ರು ಮಾತಾಡಿರೋದನ್ನ ರೆಕಾರ್ಡ್ ನಿಮ್ಗೆ ಕಳಿಸ್ಕೊಡ್ತೀನಿ. ಆಮೇಲೆ ಅವತ್ತು ಬಂದು ಏನು ಕಂಪ್ನಿಯವರು ತೋಟ ನೋಡ್ಕೊಂಡು ಭರವಸೆ ಕೊಟ್ಬಿಟ್ಟು ಹೋಗಿದ್ರು, ಅದು ವಿಡಿಯೋ ಅದ. ಅದು ವಿಡಿಯೋ ಅವ್ರ ಜೊತೆ ನಾನು ಮಾತಾಡಿರುವಂತ ಕಾಲ್ ರೆಕಾರ್ಡಿಂಗು ಎಲ್ಲ ಅದೇ ನಿಮ್ಗೆ ಕಳಿಸ್ಕೊಡ್ತೀನಿ. ಇದೇನಾರು ನಾಳೆ ಬಂದು ನೋಡ್ಲಿಲ್ಲ ಅಂತ ನೋಡ್ಬಿಟ್ಟು ಏನು ಅಂತ ಇದ್ ಮಾಡ್ಲಿಲ್ಲ ಅಂತಂದ್ರೆ ನಾರಾಯಣವ್ರು ಹೆಂಗೆ ಹೇಳ್ತಾರೆ ಹಂಗೆ ಮುಂದುವರ್ಕೊ ಹೋಯ್ತೀವಿ. ಎಷ್ಟು ಖರ್ಚಾಗಿದೆ ಈಗ ಆನಂದ್? ಅಣ್ಣ ನನಗೆ 7ರಿಂದ 10 ಖರ್ಚಾಗದ. 60,000 ನಮ್ಮ ಟಮಾಟಾಗ ಹಾಕತ್ತಿ, ಇದಕ್ಕ ಮೆಣಸಿಗೆ ಹಾಕತ್ತೀವಿ ಅಂತಂದ್ರು, ಇದಕ್ಕ ಒಂದು 50-55 ಸಾವಿರ ರೂಪಾಯಿ ಖರ್ಚಾಗದ ಈಗ ಆಲ್ರೆಡಿ. ಇಲ್ಲಿಂದ ಚಿನ್ನ ಖರ್ಚು, ನಾನು ಅವ್ರಿಗೆ ಕೇಳ್ಕೊತಾ ಇರೋದೇನು ಅಂತಂದ್ರ ಬತ್ತದ ಮಾಡಿ ಅಂತಂದ್ರು. ಅದನ್ನು ರೆಕಾರ್ಡ್ ಕಳಿಸ್ಕೊಡ್ತೀನಿ. ಯಾರು ಇದೇ ಮಲ್ಲೇಶ್ ಅವರು ಈಗ ಮಾತಾಡಿದವರು. ನಾನ್ ಅವ್ರನ್ನ ಕೇಳ್ಕೊತಾ ಇರೋದೇನಂತ, ನೀವ್ ಹೇಳ್ದಂಗ ಆರಂಭ ಮಾಡ್ತೀನಿ ಅಂತ ನಾ ರೈಟಿಂಗ್ ಅಲ್ಲಿ ಕೊಡ್ತೀನಿ. ಇದು ಏನು ಫಲ ಕತ್ತಿತ್ತು 10 kg ಕಚ್ಚುತ್ತೆ ಅಂತ ನೀವೇ ಹೇಳಿರೋದು ಅಂತ ರೆಕಾರ್ಡ್ ಅದ. 10 kg ಬೇಡ, 5 kg ನಾನು ಫಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ರೈಟಿಂಗ್ ಅಲ್ಲಿ ಕೊಡಿ. ನಾನು ಇಷ್ಟೇ ಕೇಳ್ತಾ ಇರೋದು, ಪರಿಹಾರ ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅಂತ ನಾನು ಅವ್ರು ಬಾಯ್ಬಿಟ್ಟು ಕೇಳೋದಿಲ್ಲ, ನಾನು ಏನೂ ಇಲ್ಲ. ಇವತ್ತು ಅದನ್ನ ಪರಿಹಾರ ಕೊಡಿ ಅಂತ ನಾನು ಕೇಳ್ತಾ ಇರೋದು. ಮೊದ್ಲೆಲ್ಲ ನಾನು ಮಾತಾಡಿರೋದು, ನನಗೆ ನೀವು ರೈಟಿಂಗ್ ಅಲ್ಲಿ ಕೊಡಿ, ನಾನು ರೈಟಿಂಗ್ ಅಲ್ಲಿ ಕೊಡ್ತೀನಿ, ನಾನು ಆರಂಭ ಮಾಡೋಕ್ ಧೈರ್ಯ ಬರ್ತದೆ. ಈಗ 50-60 ಸಾವಿರ ಬಂಡವಾಳ ಹಾಕ್ಬಿಟ್ಟು ಇನ್ನೂ 1 ಲಕ್ಷ ರೂಪಾಯಿ ಆರಂಭ ಆದ. ಸರ್ ಔಷಧಿ 50 ಸಾವಿರ ಇತ್ತ, 50 ಸಾವಿರ ಪಕ್ಕ ಇತ್ತ. ಪುನಃ ಎಣ್ಣೆ ಆಗೋದು, ಗಿಡ ಕಟ್ಟಿ ಕಾಯಿ ಕುಯ್ಯೋದು ಸರ್, ಇನ್ನೂ ಲಕ್ಷಾಂತರ ರೂಪಾಯಿ ಖರ್ಚು. ಆಮೇಲೆ ಟೊಮೊಟೊ ಬೆಳೆ ರೈಟ್ ಕೂಡ ಇವತ್ತು ಬಿದ್ದೋಗಿರೋದು ಸರ್, ರೈಟ್ ಬಿದ್ದೋಗಿದೆ ಸರ್. ರೈಟ್ ಸಿಕ್ಕದ ಬಿಟ್ಟದ ಗೊತ್ತಿಲ್ಲ, ವ್ಯವಸಾಯಕ್ಕೆ ಎಷ್ಟಾಗತ್ತೆ ದುಡ್ಡು. ಇವಾಗ ನಾನ್ ಕೇಳ್ಕೊತಾ ಇರೋದು ಇಷ್ಟು, ನೀವು ರೈಟಿಂಗ್ ಅಲ್ಲಿ ಕೊಡಿ, ನಾನು ನೋಡಿ ಸರ್. ಈಗ 6 ದಿನ ಬಂದ್ರು, 1,000 ರೂಪಾಯಿಗೆ 6,000 ಆಯ್ತು, ದಿನಕ್ಕೆ 2,000. ಅದು ಬರೀ ವೈರ್ ಕಟ್ಟಕ್ಕೆ, ಇನ್ನೇನಿಲ್ಲ. ತಂತಿ ಕಟ್ಟಕ, ದಾರಕ್ಕೆ ಸುತ್ಲಿ ಕಟ್ಟಕ್ಕೆಲ್ಲ ಬೇಕಲ್ಲ ಸರ್. ನಮಸ್ಕಾರ, ಹೇಳಿ. ಇವತ್ತು ಕೇತುಪುರ ಆನಂದ್ ಅವರ ಒಂದು ಟೊಮಾಟೆ ತೋಟಕ್ಕೆ ಬಂದಿದ್ದೀವಿ. ಅಲ್ಲಿ ಸಮಸ್ಯೆ ಏನು ಆನಂದ್ ಅವರು ಹೇಳ್ತಾ ಇರೋದು ಅಂದರೆ, ನನ್ನ ಗಿಡ ತರುವಂಥ ಸಂದರ್ಭದಲ್ಲಿ ರಂಗಸಾಮುದ್ರ ವೆಂಕಟೇಶ್ವರ ನರ್ಸರಿಯಿಂದ ತಂದಿದ್ದೀನಿ. ಅದು ವಿನಾಯಕ ಆಗ್ರೋ ಕೇಂದ್ರ ವಿನಾಯಕ ಆಗ್ರೋ ಕೇಂದ್ರ ಕಂಪನಿ ಜೈವ ಬಿತ್ತನೆ ಬೀಜದಿಂದ ತಯಾರು ಮಾಡಿದಂಥ ಸಸಿ ಮಡಿಯಿಂದ ತಂದಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಆರೋಪ ಏನು ಅಂದರೆ, ಕೇವಲ ತಂದು ನಾಟಿ ಮಾಡಿದ 8 ದಿನದಲ್ಲೇ ಅದು ಹೂ ಕಚ್ತಾ ಇದೆ. ಇದರಿಂದ ನನಗೆ ನಷ್ಟ ಆಗುತ್ತೆ. ಅದನ್ನ ತುಂಬಿಕೊಡುವ ರೀತಿಯಲ್ಲಿ ಯಾರು ನರ್ಸರಿಯವರು ತಪ್ಪು ಮಾಡಿದಾರೋ, ಬೀಜ ನಿಗಮದವರು ತಪ್ಪು ಮಾಡಿದಾರೋ, ಕಂಪನಿಯವರು ತಪ್ಪು ಮಾಡಿದಾರೋ ಅವರು ನನಗೆ ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ಇವರು ಆಗ್ರಹಿಸ್ತಾ ಇದ್ದಾರೆ.
ಕಾರಣ ಏನು? ಅವರು ಏನು ಹೇಳ್ತಾರೆ ನಾನು ಫೋನಲ್ಲಿ ಮಾತಾಡಿದಾಗ, ಅದು ಗಿಡ ಬರುತ್ತೆ ಲೇಟಾಗಿ ನೆಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ಇವರು ಸ್ಪಷ್ಟೀಕರಣವಾಗಿ ಅದು ತಂದಿರೋ ಗಿಡ ನಾಟಿ ಮಾಡಿರೋದಕ್ಕೆ ಸಾಕ್ಷಿ ಎಲ್ಲವನ್ನು ಕೊಡ್ತಾ ಇದ್ದಾರೆ. ನಮ್ದು ಗಿಡ ಬರಲ್ಲ ಅಂತಲ್ಲ ವಾದ ಇಲ್ಲಿ ಯಾರು ಮಾಡಲ್ಲ. ಗಿಡ ಬರುತ್ತೆ, 90 ವರ್ಷ ನೆಟ್ಟರು ಬರುತ್ತೆ ಗಿಡ. ಇವ್ರೇನು 10 kg ಇಳುವರಿ ಬರಬೇಕಾಯ್ತು 1 ಮಿಲಿಗ್ರಾಮ್ ಟೊಮೊಟೊ ಬೀಜದ ಸಸಿಗೆ, ಅದು 2 kgನ 1 kgನ ಬಿಡುತ್ತೆ. ಅಂದರೆ 10 ಟನ್ ಬರುವಂಥ ಜಾಗದಲ್ಲಿ 1 ಟನ್ ಕಾಯಿ ಬಿಡುತ್ತೆ. ಆದ್ರಿಂದ ನರ್ಸರಿಯವ್ರಿಗೂ ನಷ್ಟ ಆಗಲ್ಲ, ಬೀಜ ನಿಗಮ ಕಂಪನಿಗೂ ನಷ್ಟ ಆಗಲ್ಲ, ರೈತ ಯಾರು ಫಾರ್ಮರ್ ಇರ್ತಾನೆ ಅವನಿಗೆ ನಷ್ಟ ಆಗುತ್ತೆ. ಆ ನಷ್ಟವನ್ನು ತುಂಬಿಕೊಡೋರು ಯಾರು ಅಂತ ನಮಗೂ ಗಿಡ ಬರಲ್ಲ ಅಂತ ನಾವು ಹೇಳಲ್ಲ. ಕಂಪ್ನಿಯವರಾಗಲಿ ನರ್ಸರಿಯವರಾಗಿ ತಿಳ್ಕೊಳ್ಳಿ. ಕಂಪ್ನಿ ನಾನು 30-40 ವರ್ಷದಿಂದ ಆರಾಮ ಮಾಡಿದ್ರೆ ಎಲ್ಲ ಗಿಡನೂ ಬತ್ತವೆ. ಭತ್ತನೂ ಅಷ್ಟೇ 50 ದಿನಕ್ಕೆ ನೆಟ್ಟರು ಭತ್ತ ಬತ್ತವೆ. ಆದರೆ 300 ಕಾಳು ಬಿಡೋ ಜಾಗದಲ್ಲಿ 20 ಕಾಳು ಬಿಡ್ತವೆ, ಅದು ಭತ್ತನೇ ಆಯ್ತದೆ. ಭತ್ತ ಅಂದೇಟಿಗೆ ಹಂಗಲ್ಲ. ಅದು ಟೊಮಾಟೊ ಗಿಡನೂ ಅಷ್ಟೇ 85 ದಿವಸಕ್ಕೆ ನೆಟ್ಟರು ಬಿಡ್ತದೆ. ಅದು ಕಾಯ 2 ಕಾಯಿ 3 ಕಾಯಿ ಬಿಡುತ್ತೆ, ಸೊತೈತೆ. ಅದಲ್ಲ ಇಲ್ಲಿ ಪ್ರಶ್ನೆ. ಕಾಲಕ್ಕೆ ನಾನು ಬೇಸಾಯ ಮಾಡಿದ್ದೀನಿ, ನರ್ಸರಿಯಿಂದ ಪ್ರಾಬ್ಲಮ್ ಆಗಿದೆಯೋ ಬೀಜದಿಂದ ಪ್ರಾಬ್ಲಮ್ ಆಗಿದೆಯೋ ಕೂಡಲೇ ನನ್ನ ತೋಟಕ್ಕೆ ಧಾವಿಸಿ ಬಂದು ಅದಕ್ಕೆ ಸ್ಪಷ್ಟವಾದಂಥ ನಿರ್ಧಾರವಾದಂಥ ತಿಳುವಳಿಕೆ ಕೊಡಬೇಕು. ಅದಕ್ಕೆ 100 ಟೈ ಅಪ್ ಮಾಡ್ಕೊತೀನಿ. ನೀವೇನಾದರೂ 10 kgನೋ 5 kgನೋ ಬಿಡುತ್ತೆ ಅಂತ ಒಪ್ಕೊಂಡ್ರೆ ನಾನು ಟೈ ಅಪ್ ಮಾಡ್ಕೊತೀನಿ. ಆ ಪ್ರಕಾರನೇ ಬೇಸಾಯ ಮಾಡ್ತೀನಿ. 10 kg ಹೇಳಿದ್ರೆ ಅಂತ ಇವರು ಒಂದು ಗಿಡಕ್ಕೆ ಬೇಡ, ಇವರು 5 kgನೇ ಬರಲಿ. ಅದು 5 kgಗಿಂತ ಕಮ್ಮಿ ಬಂದರೆ ನನಗೆ ಅವ್ರು ಕಾಂಪನ್ಸೇಷನ್ ಕಟ್ಕೊಳ್ಳಿ. ಇಲ್ಲ ಅಂದರೆ ನಾನು ಅವ್ರಿಗೆ 5 kg ಬಂದರೆ ಅವ್ರ ಖರ್ಚು ವೆಚ್ಚ ಎಲ್ಲ ನಾನೇ ಕಟ್ಕೊಡ್ತೀನಿ ಬಂದು ಹೋಗಿರೋದಕ್ಕೆ ಅಂತೇಳಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಈ ಚಾಲೆಂಜನ್ನು ಒಪ್ಕೊಳ್ಳೋದಾದರೆ ಅವರು ಕರೆಕ್ಟಾಗಿದ್ದರೆ ಕಂಪ್ನಿ ಬೀಜ ಅವರು ನರ್ಸರಿ ಅವರು ಸ್ಥಳವನ್ನು ಭೇಟಿ ಮಾಡಿ ಒಪ್ಪಂದ ಮಾಡ್ಕೋಬೇಕು. ಇಲ್ಲ ಅಂದರೆ ಏನು ನಷ್ಟ ಆಗೈತೆ, ಇವಾಗ ನಷ್ಟ ಆಗುತ್ತೆ, ಅದರ ಪರಿಹಾರವನ್ನು ಕಟ್ಕೊಡ್ಬೇಕು. ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನು ತೋಟಗಾರಿಕೆ ಇಲಾಖೆಯವರು ಇದ್ದೀರಿ, ಯಾವ ಆಗ ನರ್ಸರಿಗಳಲ್ಲೂ ಕೂಡ ರೈತರಿಗೆ ಬಿಲ್ಲನ್ನು ಕೊಡ್ತಾ ಇಲ್ಲ. ಯಾವ ಕಂಪ್ನಿಯ ಬೀಜ ಎಷ್ಟು ದಿನಕ್ಕೆ ನಾಟಿ ಮಾಡಬೇಕು, ಎಷ್ಟು ಇಳುವರಿ ಬರುತ್ತೆ, ಯಾವ ದಿನಾಂಕಕ್ಕೆ ಕಟಾವಿಗೆ ಬರುತ್ತೆ, ಅದು ಮೊದಲನೇ ಕಟಾವನ್ನ, ಅದೆಲ್ಲವನ್ನು ಒಳಗೊಂಡಂಥ ಒಂದು ಬಿಲ್ ಬುಕ್ಕನ್ನು ಯಾರು ಅದು ನರ್ಸರಿಯವ್ರು ಇಟ್ಟಿರ್ತಾರೆ ಅವ್ರಿಗೆ ನೀವು ಅಧಿಕೃತ ಪರವಾನಗಿಯನ್ನು ಕೊಡಬೇಕು. ಇಲ್ಲ ಅಂದರೆ ಇದು ರೈತರ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ. ಯಾವುದೇ ಅನ್ಯಾಯಕ್ಕೊಳಗಾಗದಂತೆ ಇಲಾಖೆಯವ್ರ ಮೇಲೆ ಮಾಧ್ಯಮದವರು ದೂರ್ತಾರೆ, ಸಂಘಟನೆಯವರು ದೂರ್ತಾರೆ, ರೈತರು ಕೂಡ ದೂರ್ತಾರೆ. ಹಂಗಾಗಿ ಕೂಡಲೇ ತೋಟಗಾರಿಕೆ JD ಅವರು AD ಅವರು ಯಾರಿದ್ದೀರಿ ಕೂಡಲೇ ಎಲ್ಲ ನರ್ಸರಿಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಎಲ್ಲ ಬಿಲ್ ಬುಕ್ ಇರುವಂಥದ್ದು ಅಥವಾ ಬೀಜಕ್ಕೆ ಸಂಬಂಧಪಟ್ಟಂಥ ದಾಖಲೆ ಪತ್ರಗಳಿರುವಂಥದ್ದನ್ನು ಒಂದು ಕೊಠಡಿ ಇರಬೇಕು ಅವ್ರ ಹತ್ರ. ಅಲ್ಲಿ ಎಲ್ಲ ದಾಖಲೆ ಪತ್ರಗಳಿರಬೇಕು. ಯಾವ ರೈತರಿಗೆ ಯಾವ್ಯಾವ ದಿನಾಂಕದಂದು ಮಾರಾಟ ಮಾಡವ್ರೆ, ಅದರಿಂದ ಯಾವ ಪರಿಣಾಮ ಬೀರೈತೆ, ಇಳುವರಿ ಎಷ್ಟು ಬಂದೈತೆ ಅನ್ನೋದು ಒಂದು ಕ್ರೋಢೀಕರಿಸುವಂಥ ದಾಖಲೆ ಪತ್ರ ಇರುವಂಥ ಒಂದು ನರ್ಸರಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯಕರವಾಗಿ ರೈತರ ಪರವಾಗಿ ಜಾಗೃತಿ ಮೂಡಿಸಬೇಕು ನರ್ಸರಿ ಮಾಲೀಕರಿಗೆ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಥರದಲ್ಲಿ ನಷ್ಟ ಅನುಭವಿಸಿದವ್ರಿಗೆ ಯಾರೋ ತೋಟಗಾರಿಕೆ ಇಲಾಖೆ ಆಗಿದ್ರೆ ತೋಟಗಾರಿಕೆ ಇಲಾಖೆಯವರು ಸಂಬಂಧಪಟ್ಟಂಥ ಬೀಜ ನಿಗಮ ನರ್ಸರಿ ಮಾಲೀಕರ ಮೇಲೆ ಪರಿಣಾಮವನ್ನು ಬೀರುವಂಥ ಒಂದು ಕ್ರಮವನ್ನು ತಗೊಳ್ಬೇಕು, ಶಿಸ್ತು ಕ್ರಮವನ್ನು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬನ್ನೂರು ನಾರಾಯಣ್, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ, ಮೈಸೂರು ಜಿಲ್ಲೆ. ಸರ್ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಕೇವಲ ರೈತ ಬೆಳೆದಂತ ತರಕಾರಿ ಒಂದೇ ಅಲ್ಲ, ಮತ್ತೆ ಎಲ್ಲ ಕೆಲವೊಂದು ನರ್ಸರಿಗಳು ಕೂಡ ಮಾಡ್ಕೊಂಡಿದ್ದಾರೆ, ಗಿಡಗಳು ನರ್ಸರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಅದು ಕೂಡ ಬಹಳ ಸಮಸ್ಯೆ ಆಗ್ತಿರೋಂಥದ್ದು. ಅದು ಕೂಡ ಇವ್ರು ಎಚ್ಚರಿಕೆ ತಗೊಬೇಕು ಸರ್. ಇಲ್ಲ, ನಾನು ಅವಾಗಲೇ ಹೇಳ್ದಂಗೆ ತೋಟಗಾರಿಕೆ ಇಲಾಖೆಗೆ ಬರುತ್ತೆ. ಎಲ್ಲ ತೋಟಗಾರಿಕೆಯಲ್ಲೇ ನರ್ಸರಿ ಬರೋದು, ಬೇರೆದ್ರಲ್ಲಿ ಕಮ್ಮಿ. ಈಗ ಒಂದು ಹೊಸದಾಗಿ ನಾಟಿ ಮಾಡ್ತಾ ಇದ್ದಾರೆ, ಅದೊಂದು ಬಿಟ್ರೆ ಇನ್ನೆಲ್ಲ ತೋಟಗಾರಿಕೆ ಇಲಾಖೆಗೆ ಬರೋದು. ತೋಟಗಾರಿಕೆ ಇಲಾಖೆ ಕಬ್ಬು ಎಲ್ಲ ಬಿಟ್ರೆ ತರಕಾರಿ ಐಟಮ್ ಎಲ್ಲ ತೋಟಗಾರಿಕೆ ಇಲಾಖೆಗೆ ಬರೋದು ಸಾಮಾನ್ಯವಾಗಿ ನರ್ಸರಿಗಳು. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಲ್ಲ ನರ್ಸರಿ ಮಾಲೀಕರನ್ನ ಜಾಗೃತಿ ಮಾಡಿಸೋ ಕಾರ್ಯಕ್ರಮ ಆಗಬೇಕು. ಯಾಕೆ ಅಂದರೆ ಈ ರೀತಿ ಅನ್ಯಾಯಕ್ಕೆ ಒಳಗಾದರೆ ಅವ್ರಿಗೇನಾರು ಪರಿಹಾರ ಸಿಗಬೇಕು. ಒಂದು ವೇಳೆ ರೈತರ ಸುಳ್ಳು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ನರ್ಸರಿಯವ್ರಿಗೂ ಬೀಜ ನಿಮ್ಗೊಮ್ಮಕ್ಕೂ ಒಂದು ದಾಖಲೆ ತೋರ್ಸಕ್ಕಿರ್ಬೇಕು. ಎರಡೂ ಇಲ್ದೇನೆ ಹೋದ್ರೆ ವಿತೌಟ್ ದಾಖಲೆನಲ್ಲಿ ಇವರು ವ್ಯವಹರಿಸಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಆರೋಪ ಹೊರಿಸ್ಬೋದು, ಅಥವಾ ನಷ್ಟಕ್ಕೊಳಗಾದಂಥ ರೈತರಿಗೆ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ, ಅಥವಾ ಸುಳ್ಳು ಆರೋಪನೇ ರೈತನೇ ಮಾಡಿದ್ರು ನ್ಯಾಯ ದೊರಕಿಸ್ಕೊಡೋಕ್ಕಾಗಲ್ಲ ನರ್ಸರಿ ಅವ್ರಿಗೆ. ಹಂಗಾಗಿ ಪೂರ್ಣ ಪ್ರಮಾಣದ ದಾಖಲೆ ಇರುವಂಥ ಒಂದು ನರ್ಸರಿಯ ಬಿಲ್ ಬುಕ್ಕನ್ನ ಅನುಕೂಲ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು
ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇದೊಂಚೂರು ಇಲ್ಲಿ ಬನ್ನಿ. ಜೊತೆಗೆ ಏನೊಂದೇನು ಅಂದ್ರೆ ಸರ್ಕಾರಕ್ಕೆ ಮೋಸ ಮಾಡ್ದಂಗೆ ಟ್ಯಾಕ್ಸೇ ಕಟ್ತಿಲ್ವಲ್ರಿ ಇವರು ನರ್ಸರಿಯವರು, ಬಿಲ್ ಹಾಕ್ತಿಲ್ಲ, ಟ್ಯಾಕ್ಸ್ ಕಟ್ತಿಲ್ಲ. ಇವರು ಇಂಡೈರೆಕ್ಟ್ ಆಗಿ ಅಧಿಕಾರಿಗಳ ಸರ್ಕಾರಕ್ಕೆ ಮೋಸ ಮಾಡಕ್ಕೆ ಅವರು ಉನ್ನಾರ ಮಾಡ್ದಂಗಾಯ್ತು. ಸರ್ಕಾರಿ ಅಧಿಕಾರಿಗಳು ಇವ್ ನರ್ಸರಿಗೆ ಹೋಗಿ ಟ್ಯಾಕ್ಸ್ ಕಟ್ಟುವಂತ ಕೆಲಸ ಮಾಡಿಸಿದ್ರೆ ಸರ್ಕಾರಕ್ಕೆ ಆದಾಯ ಅದು. ಇದು ನರ್ಸರಿ ತೋಟಗಾರಿಕೆ ಇಲಾಖೆ, ಅದು GST ವ್ಯಾಪ್ತಿಗೆ ಬರುತ್ತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಂದ್ ವೇಳೆ ಅದು GST ವ್ಯಾಪ್ತಿಗೆ ಬಂದ್ರೆ ಅಲ್ಲ, ಬಿಲ್ ಹಾಕಿದ್ರೆ GST ಆಗ್ಲೇಬೇಕಲ್ಲ ಸರ್. ಅಲ್ಲಲ್ಲ, ಬಿತ್ತನೆ ಬೀಜಕ್ಕೆ ಟ್ಯಾಕ್ಸ್ ಇಲ್ಲ, ಆದ್ರೆ ಕೊಡುವಂತ ಪೈರುಗಳಿಗೆ ಇವರು ಬಿಲ್ ಕೊಡ್ಲೇಬೇಕಲ್ಲ. ಬಿಲ್ ಇದ್ಮೇಲೆ ಟ್ಯಾಕ್ಸ್ ಕಟ್ಲೇಬೇಕಲ್ಲ. ನಮ್ಗೇನಂದ್ರೆ ಅದು ಟ್ಯಾಕ್ಸ್ ಒಳಗಡೆ ಬರಲ್ಲ ಅಂತ ನಮ್ಗೆ ಗೊತ್ತಿರಂಗೆ. ಸರ್, ಬಿಲ್ ಹಾಕಿದ್ಮೇಲೆ ಟ್ಯಾಕ್ಸ್ ಇಲ್ದೇನೆ ಹೆಂಗೆ ಬಿಲ್ ಹಾಕ್ತಾರೆ ಸರ್? GST ಏನು ಹಾಕ್ಬೇಕಾಗಿಲ್ಲ. ಅದು ಅಗ್ರಿಕಲ್ಚರ್ ಪರ್ಪಸ್ ಆಗಿರೋದ್ರಿಂದ ರೈತರಿಗೆ ಅನಾನುಕೂಲ ಆಗುತ್ತೆ. ಡಾಕ್ಯುಮೆಂಟ್ರಿ ಬೇಕಲ್ಲ, ಡಾಕ್ಯುಮೆಂಟ್ರಿ ಬೇಕು. ಅಂದ್ರೆ ಸರ್ಕಾರ ಪರಿಹಾರ ಕೊಡಕ್ ಡಾಕ್ಯುಮೆಂಟ್ರಿ ಬೇಕಲ್ಲ. ದಾಖಲೆ, ಇಂಥ ನರ್ಸರಿ ಇಷ್ಟು ಜನಕ್ಕೆ ನಾಟಿ ಮಾಡಿಸಿದೀನಿ ಪೈರ, ಇಂಥವ್ರಿಗೆ ಕೊಟ್ಟಿದ್ದೀನಿ ಇಷ್ಟು ಪೈರನ್ನ ಅನ್ನುವಂತ ಒಂದು ದಾಖಲೆನ, ಆ ಡೇಟನ್ನ ಹಾಕಿರುವಂತ ರಸೀದಿ ಬುಕ್ನ ಅವರು ಇಟ್ಕೋಬೇಕು. ಯಾರು ರಸೀದಿ ತಗೊಂಡೋಗ್ತಾರೆ ಪೈರು, ಅವ್ರಿಗೊಂದು ರಸೀದಿನ ಹರ್ಕೊಟ್ರೆ ಯಾವ ಡೇಟಲ್ಲಿ ತಗೊಂಡೋಗಿದ್ರೆ, ಯಾವಾಗ ಫಲ ಕೊಡ್ತಾ ಇದೆ, ಯಾವಾಗ ನಷ್ಟ ಅನುಭವಿಸ್ತಾ ಇದೆ, ಒಣಗ್ತಾ ಇದೆ ಅಥವಾ ಕಾಯಿಲೆ ಬಂದೈತೆ ಅನ್ನೋದನ್ನ ಅಧಿಕೃತವಾಗಿ ದಾಖಲೆ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಇಲಾಖೆಯ ಜವಾಬ್ದಾರಿ ಇರ್ತದೆ. ಹಂಗಾಗಿ ಇಲಾಖೆಯವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಾನು ಎಲ್ಲ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇನ್ನೊಂದು ಹೇಳ್ಬಿಡ್ತೀನಿ, ಬಿತ್ತನೆ ಬೀಜಕ್ಕೂ ಕೊಡ್ತಾರಲ್ಲ, ಬಿಲ್ ಅಲ್ಲಿ ಅದ್ರದ್ದು ಎಕ್ಸ್ಪೈರಿ ಡೇಟ್ ಯಾವಾಗ ಆಗುತ್ತೆ, ಬ್ಯಾಚ್ ನಂಬರ್ ಬಿಟ್ರೆ ಬಿಲ್ ಅಲ್ಲಿ ಅವ್ರು ಚೆಕ್ ಮಾಡ್ಬೇಕು ಸರ್, ಹಿಂಗ ಆಗದೆ ಅಂತ ಮೇನ್ ಅದ್ ಮಾಡ್ಬೇಕು ಸರ್. ಅದು ನಾಟಿ ಮಾಡ್ಲೇಬೇಕು ಅಂತ ಅಲ್ಲಿ ಬಡ್ದ್ಬಿಟ್ಟು ಅವ್ರು ಸೀಲ್ ಹಾಕ್ಬಿಟ್ಟು ರೈತರ ತಗೊಳ್ಬೇಕಾದ್ರು ಸೈನ ಹಂಗ ಮಾಡ್ಬಿಟ್ರೆ ನಮ್ಮ ಹತ್ರ ತಗೊಂಡಿದೀವಿ ಅಂತ ತೊಂದ್ರೆ ಆಗಲ್ಲ ಸರ್. ನಮ್ಗೆ ADM ಅಲ್ಲಿ JDM ಅಲ್ಲಿ ಎಲ್ಲರೂ ಅನುಕೂಲ ಮಾಡ್ತಾರೆ ಅವ್ರು, ತಪ್ಪರಿಗಿಲ್ಲ. ಎಲ್ಲಿ ಸರ್ ಇವರು ಅದನ್ನೇ ಕಂಟ್ರೋಲ್ ಮಾಡ್ತಿರಲ್ಲ. ಒಬ್ಬರಿಂದ ನಮ್ಗ ನರ್ಸರಿಗಳು ಇವತ್ತು ನಾಯಿ ಕೊಡಗಳಂತ ನರ್ಸರಿಗಳಾಗ್ಬಿಟ್ಟಿದೆ. ಅವರಿಂದ ಎಲ್ರಿಗೂ ಈಗ ಅನುಕೂಲ ಐತಿರೋದು. ಈಗ ಸರ್ ರೈತರಿಗೆ ಇವರು ಕಮ್ಯುನಿಕೇಶನ್ ಮಾಡಕ್ಕೆ ಅವ್ರಿಗೆ ಸರ ಗೊತ್ತಿಲ್ಲ, ಕಂಪ್ನಿ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಲೇ ಇಲ್ಲ ಅವ್ರಿಗೆ. ಕುಂತಿ ಯಾವ್ದು ಸರ್ ಇದು ವ್ಯಾಪಾರ ನೋಡಿ, ಅವ್ನು ಯಾವನ ಆಂಧ್ರ ಪ್ರದೇಶದ ಬಿತ್ತನೆ ಬೀಜ ತಂದು ಆಯ್ತಾ, ಇದನ್ನೇ ಅವನ ಡಿಸ್ಟ್ರಿಬ್ಯೂಟರ್ ಮಾಡ್ತಾನೆ ಮೈಸೂರಲ್ಲಿ ಕುತ್ಕೊಂಡು, ಅದಕ್ಕೆ GST ಕಟ್ತಾವನ. ಅದು ಇಲ್ಲ ಮುಖ್ಯವಾಗಿ ವ್ಯಾಪಾರ ಮಾಡೋರ್ಗೆ ತಾಳ್ಮೆ ಬಹು ಮುಖ್ಯ. ರೈತರು ಒಂದ್ ಸಮಾಧಾನ ಮಾತಾಡಬೇಕು. ಇವರು ಕಂಪ್ನಿಯವರ ತಾಳ್ಮೆನೇ ಇಲ್ಲ. ಅಲ್ಲ, ₹1 ₹2 ಪೈರ್ಗೆ ಲಕ್ಷಾಂತರ ರೂಪಾಯಿ ರೈತ ಹಾಳು ಮಾಡ್ಕೊತಾನೆ. ಏನಿಲ್ಲ ಸರ್, ಈಗ 10 kg ಅಂದ್ರಲ್ಲ, 10 kg ಬೆಳೆ ನಮ್ಗೆ 5 kg. ಎಷ್ಟು ಪೈರ್ ಹಾಕಿರ್ಬೋದು ಸರ್ ನಿಮ್ ಪ್ರಕಾರ ಇಲ್ಲಿ? ಸರ್ ಒಂದ್ ಎಕರೆಗೆ ಮಿನಿಮಮ್ 6,000 7,000 ಪೈರ್ ಹಾಕಿ. 7,000 ಪೈರು ಅಂತಂದ್ರೆ 6,000 ಪೈರು ಅಂತ ಅನ್ಕೊಂಡ್ರೆ ₹2 ಸರ್ ಒಂದ್ ಪೈರು. ಆನಂದವ್ರ ₹1 ₹6,000 ಲಾಸ್ ಆಗ್ಬೋದೇ ಹೊರ್ತು ಇವ್ರಿಗೆ ನರ್ಸರಿಗೆ ಇವತ್ತು ₹60,000 1 ಲಕ್ಷ ಲಾಸ್ ಆಗುವಂತ ಸಮಸ್ಯೆ ಆಯ್ತಲ್ಲ. ಅವ್ರಿಗೆ ಸರ್ ₹6 ನಷ್ಟ ಆಗುತ್ತೆ. ಅದು ಇವ್ರು ನರ್ಸರಿ ಅವರು ಸಹ ನರ್ಸರಿ ಅವ್ರಿಗೆ ಅಷ್ಟು ಲಾಸ್ ಆಗಲ್ಲ. ಎಣ್ಣೆ ಹಾಳು ಕೊಟ್ಟಿರ್ತಾರೆ ಅವ್ರಿಗೆ ₹1 ಅವ್ರು ಕೊಟ್ಟಾಗ ಬಿದ್ದಿದ್ದು ಎಷ್ಟು 25 ಪೈಸೆನೋ 30 ಲಾಭ ಎಷ್ಟು ತಗಲಿಲ್ಲ. ಇಲ್ಲಿ ರೈತರಿಗೆ ನಷ್ಟ ಹೊರತು ನಿಜ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಿರ್ವಲ್ಲ. ತಲೆ ಮತ್ತೆ ತಲೆ ಬೆಳ್ಳಿ ಫಸ್ಟ್ ರೈತರಿಗೆ ಇದಕ್ಕೆ ನಾವು ಇದ್ದೇ ಇರ್ತೀವಿ ನಾವು ಎಲ್ಲರೂ ಸರಿ. ಖಂಡಿತ ನಾವು ಕೂಡ ಇರ್ತೀವಿ. ಈ ಬೆಳೆ ಬೇರೆ ಆನಂದವ್ರ ಈ ಬೆಳೆ ಬರೋವರೆಗೂ ಕೂಡ ಇರ್ತೀವಿ ಆಯ್ತಾ. ಜೊತೆಗೆ ಯಾರೆಲ್ಲ ಇವತ್ತು ನೀವ್ ಹೇಳ್ದಂಗೆ ತೋಟಗಾರಿಕೆ ಇಲಾಖೆ ಇದಾರೆ, ಅವ್ರು ಬರ್ಲಿಲ್ಲ ಅಂತಂದ್ರೆ ಅವ್ರ ಆಫೀಸ್ಗಳಿಗೆ ಹೋಗಿ ಇದೇ ಸುದ್ದಿನ ಅವ್ರು ಸಂಬಂಧಪಟ್ಟಂತ ವೆಬ್ಸೈಟ್ ಕಳಿಸಿ ಮೇಲ್ ಕಳಿಸ್ತೀನಿ. ಮೇಡಮ್ ಅವ್ರು ಹೇಳೋದು, ನೀವು ಅವ್ರ ಜೊತೆ ಗಲಾಟಿನೇ ಮಾಡಕ್ ಹೋಗ್ಬೇಡಿ. ಅವ್ರ ಹತ್ರ ನರ್ಸರಿಲಿ ಒಂದ್ ಬಿಲ್ ಇಸ್ಕೊಳ್ಳಿ, ಓಕೆ ನನ್ಗೊಂದ್ ಅರ್ಜಿ ಕೊಡಿ, ನೀವ್ ಇಷ್ಟು ಮಾಡ್ಬಿಟ್ಟು ಅಟ್ಟಿಲಿರ್ರಿ. ಓಕೆ, ನಾನು ಅವ್ರ ಪರವಾಗಿಲ್ಲ, ಒಳ್ಳೆ ಅಧಿಕಾರಿ. ಇನ್ನೊಂದು ಆನಂದ ಸರ್, ಯಾರ್ಯಾರು ರೈತರಲ್ಲಿ ನಾವು ಅವ್ರ ಇಂಚ ಇದ್ದೇ ಇರ್ತೀವಿ. ಖಂಡಿತ ನಾವು ಇರ್ತೀವಿ ಸರ್. ಫಸ್ಟ್ ಪ್ರಿಫರೆನ್ಸ್ ರೈತರು ಕೊಡ್ತೀವಿ, ಆಮೇಲೆ ನಮ್ಮ ಅಂಗಡಿ ಪಂಗಡಿ ಎಲ್ಲ ಸೆಕೆಂಡ್ರಿ. ಖಂಡಿತ ನಾವು ಇವ್ರಿ ಅಂತಲ್ಲ ಯಾರು ಏನೇ ಹೇಳಿ ನಾವು ರೈತ ಇದ್ದೇ ಇರ್ತೀವಿ. ನಮ್ಮ ಇದು ಹೇಳ್ತಿಲ್ಲ ಸರ್, ಎಷ್ಟೋ ನಮ್ಮ ಸಾಮಾಜಿಕ ನಮ್ಮ ಕಲಿ ಜಾಸ್ತಿ ಮಾಡೋಕ್ಕಾಗದವ್ರ ಒಂದ್ 5% ಬೇಡವ. ಹೌದು ಎಲ್ಲದಕ್ಕೂ ಎಲ್ಲ ಮಿಗಿಲಾದದ್ದು ಮಾನವೀಯತೆ. ಖಂಡಿತ ಆ ಮಾನವೀಯತೆ ಇಲ್ಲ ಅಂದ್ಮೇಲೆ ಪ್ರಪಂಚ. ನಾನ್ ಸುದ್ದಿ ಮಾಡಿದ್ರೆ ಮನೆನೇ ಖಾಲಿ ಮಾಡಿಸುವಂತ ಯೋಗ್ಯತೆ ಇಲ್ಲದಂತ ಜವಾಬ್ದಾರಿ ಇಲ್ದಂತ ಇವತ್ತು ನನ್ನ ಮೇಲೆ ಚಾಡಿ ಹೇಳಿ ಮನೆ ಖಾಲಿ ಮಾಡಿಸ್ತಾರೆ ಇವ್ರ ಯೋಗ್ಯತೆಗೆ. ಮಾನವೀಯತೆ ಸತ್ತೋಗದ ಅಲ್ವೇ? ಅಂತದ್ರಲ್ಲಿ ಇವ್ರ ಯೋಗ್ಯತೆಗಳೆಲ್ಲ ಒಂದೊಂದು ತಗೊಳಕತ್ತಾರ. ಒಂದೊಂದು ನಂದೇನಿರ್ಬೇಕು ತಗೊಳಕ್ಲಿ ಅವರು ಕೂಡ. ನೋಡಿ ಇಲ್ಲಿ ಪೈರ್ ನಿಮ್ ಮತ್ತೊಂದ್ಸರಿ ತೋರ್ಸ ನೋಡಿ, ಇಲ್ಲಿ ಈ ಪೈರ್ ಬಂದಿರೋದು ಹೂವ ಮೊಗ್ಗು ಇದೆ ಸರ್. ಮೊಗ್ಗು ಅಂದ್ರೆ ಮೊಗ್ಗುನು ಇಲ್ಲಿ ಸರ್, ಇಲ್ಲಿಂದ ಹೂವ ಸರ್. ಎಲ್ಲ ಗಿಡ ಮೊಗ್ಗು ಇದೆ ಸರ್. ಇದು ಇಲ್ಲಿ ಸರ್, ಇಲ್ಲಿ ಮೊಗ್ಗು ನೋಡಿ ಸರ್. ಇಲ್ಲಿ ನೋಡಿ ಸರ್ ಮೊಗ್ಗು.
ಸಣ್ಣ ಸಣ್ಣ ಸೊಸಿ ಮುಗ್ ಬಂದ್ಬಿಟ್ರಿ ಹೆಂಗ್ ಸಿಕ್ಕತ್ತಾಯ್ತು ಗಿಡ ನೋಡಿ ಸರ್ ಹೆಂಗಾಗೈತೆ ಅದು. ಅದ್ರ ಹೋಗೋದು ಅದ್ರ ಬಗ್ಗೆ ಇದು ಮಾಡೋಕ್ಕಾಗಿಲ್ಲ. ನೋಡಿ ಇಷ್ಟು ರೈತ, ನಾನು ಆಗ್ಲೇ ಹೇಳಿದೆ ಡಾಕ್ಟರ್ ಅಣ್ಣವರು ಬಂಗಾರದ ಮನುಷ್ಯದಲ್ಲಿ ಪಿಕ್ಚರ್ನಲ್ಲಿ ಈ ಒಂದು ಬೆಟ್ಟದ ಕಾಡಿನಲ್ಲಿ ಬೆಳಿತಾರಲ್ಲ ಫಸಲನ್ನ, ಆ ರೀತಿ ಆನಂದ್ ಪಾಪ ಅವರು ಗುತ್ತಿಗೆಗೆ ತಗೊಂಡು ಕಂಡ್ರೆ ಜಮೀನ ಗುತ್ತಿಗೆ ತಗೊಂಡು ಟೊಮೆಟೊ ಬೆಳೆದಿರೋದು. ಅದು ಇವತ್ತಿನ ಟೊಮೆಟೊ ಬೆಳೆ ರೇಟ್ ಏನು ಅಂತ ನಿಮ್ಗೆ ಗೊತ್ತಿದೆ ಆಯ್ತಾ. ಕಣ್ಣ ಮುಚ್ಚಾಲೆ ಆಟ. ತಾವು ಏನು ಇಷ್ಟೊತ್ತವರೆಗೂ ನೋಡಿದ್ರಿ ನಿಜವಾಗ್ಲೂ ಬೇಜಾರಾಗಲ್ವಾ? ದಯವಿಟ್ಟು ನಮ್ಮ ರೈತರು ಎಲ್ಲಾದ್ರೂ ಕೂಡ ಜಾಗೃತ ಆಗಬೇಕು ಆಯ್ತಾ. ಇಲ್ಲಿ ತಾವೇ ನೋಡ್ತಾ ಇದ್ದೀರಿ ನೋಡಿ, ಇಷ್ಟು ಟೊಮೆಟೊ ಬೆಳೆನ ಅವರು ಬೆಳೆದಿರೋಂಥದ್ದು ಆಯ್ತು. ಇಷ್ಟು ಅಚ್ಚುಕಟ್ಟಾಗಿ ಮಾದರಿ ರೈತರಾಗಿ ಬೆಳೆದಿರೋದ್ರಿ ಆಯ್ತಾ. ಯುವ ರೈತರು ಅವರು, ಅದು ಅದನ್ನ ಕರವೇನಲ್ಲಿ ಜವಾಬ್ದಾರಿ ಇದೆ ಅವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ. ಅಂತ ತಿಳುವಳಿಕೋಸ್ಕರ ಎಜುಕೇಟೆಡ್ ಪರ್ಸನ್ಗೆ ಇವ್ರು ಈ ಥರ ಮಾಡ್ತಾರೆ ಮೋಸನ ಅಂತಂದ್ರೆ ಇನ್ಯಾರಿಗೆ ಬಿಡ್ತಾರೆ ರೈತರಿಗೆ ಇವರು? ದಯವಿಟ್ಟು ಇದನ್ನ ರಾಜ್ಯದ ಮಾಧ್ಯಮಗಳು ಕೂಡ ನಾನು ಕಳಿಸ್ತೀನಿ ಆಯ್ತಾ. ತಾವು ರೈತರ ಪರವಾಗಿ ನಿಂತ್ಕೊಂಡು ದಯವಿಟ್ಟು ಸುದ್ದಿ ಮಾಡಿ. ನೋಡಿ ಇಲ್ಲಿ ಅಲ್ಲ ರೀ, ಈಗಾಗಲೇ ಕಳೆ ಬಂದಿದೆ. ಕಳೆ ಔಷಧಿ ಹೊಡಿಬೇಕು, ಕಳೆ ಕಿತ್ತಾಕ್ಸ್ಬೇಕು. ನಾನೊಬ್ಬ ರೈತ ಇಲ್ಲ ಅಂದ್ರೆ ನಮ್ಗಿತ್ತು ರೈತನ ಬಗ್ಗೆ ಎಷ್ಟು ಕಾಳಜಿ ಇದೆಯಲ್ಲ. ನೀವು ಆಗ್ರೋ ಸೆಂಟರ್ಗಳು ಮಾಡಿಕೊಂಡು, ನರ್ಸರಿಗಳು ಮಾಡಿಕೊಂಡು, ಯಾವನೋ ಬಿತ್ತನೆ ಬೀಜಗಳನ್ನ ಯಾವುದೋ ಬೇರೆ ಬೇರೆ ರಾಜ್ಯಗಳಿಂದ ತಗೊಂಬಂತ ಬಿತ್ತನೆ ಬೀಜಗಳನ್ನ ನೀವು ನರ್ಸರಿಗಳಲ್ಲಿ ನೆಟ್ಟಿಗೆ ವ್ಯವಸ್ಥಿತವಾಗಿ ಕೊಡ್ಸಕ್ಕಾಗಿಲ್ಲ ಅಂದ್ಮೇಲೆ ನಿಮ್ಮ ಯೋಗ್ಯತೆಗೆ ನರ್ಸರಿಗಳು ಏನಕ್ರಿ? ನೋಡಿ ಇಷ್ಟೆಲ್ಲ ಟ್ರಿಂಚ್ ಮಾಡ್ಕೊಂಡು ಇದನ್ನ ನೋಡಿ ಎಷ್ಟು ಈ ಒಂದು ಬಂಡೆ ಕೆಳಗಡೆ ಇರುವಂತ ಭೂಮಿನ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರಲ್ರಿ. ನಿಜವಾಗ್ಲೂ ನೀವೊಬ್ರು ರೈತರ ಮಕ್ಕಳನ್ರಿ ನೀವು. ಮಾನ ಮರ್ಯಾದೆ ಬಿಡು ಏನ್ರಿ ಮಾಡ್ತೀರಿ ಅಧಿಕಾರಿಗಳು ನೀವು? ಜನಪ್ರತಿನಿಧಿಗಳಿಗೆ ಬಕೆಟ್ ಹಿಡಿಕಿದ್ರಿ ನೀವು ಅಧಿಕಾರಿಗಳು. ನೀವು ಹೋಗಿ ನರ್ಸರಿಗಳ ಮೇಲೆ ಅವ್ರದ್ದು ಏನಿದೆ ಮಾನದಂಡಗಳು ಚೆಕ್ ಮಾಡಿ. ಬಿತ್ತನೆ ಬೀಜ ಕೊಡೋನು ಯಾವನೋ, ನರ್ಸರಿ ನಡೆಸೋನು ಯಾವನೋ, ಅವನ ಮೇಲೆ ಇವನ್ ಹೇಳೋದು, ಇವನ್ ಮೇಲೆ ಅವನು ಹೇಳೋದು. ನೋಡಿ ಇಲ್ಲಿ ಕಟ್ಟಿದೆಯಲ್ಲ ನೋಡಿ. ನಮ್ಗೇನು ಸುಮ್ಮನೆ ಮಾಧ್ಯಮದವ್ರಿಗೆ ಏನ ತಲೆಕೆಟ್ಟೋಗೈತಾ ಮಾತಾಡೋದಕ್ಕೆ? ನಮ್ ಕಂಡ್ರೆ ಹುಡ್ಕತ್ತೀರಾ? ಒಂದಿನ ಬರೀ ಎಲ್ಲ ವಿಡಿಯೋ ಮಾಡಿದವರೆಲ್ಲ ಮಾತಾಡೋಕ್ಕಾಗಲ್ಲ. 5 ವರ್ಷದ ಮಗುನು ವಿಡಿಯೋ ಮಾಡ್ತದೆ, ವಿಡಿಯೋ ಮಾಡೋರೆಲ್ಲ ಮಾತಾಡೋಕ್ಕಾಗಲ್ಲ. ಏನೋ ಒಂದಷ್ಟು ಆದಷ್ಟು ತಿಳುವಳಿಕೆ ಇರಬೇಕು, ಇಲ್ಲಾಂದ್ರೆ ಒಂದು ಯಾವ್ದಾರ ಒಂದು ವಿಡಿಯೋ ಮಾಡೋಂಥ ವಿಚಾರವನ್ನು ಮಾತಾಡಂಗಿರ್ಬೇಕು. ತಾವೇ ನೋಡ್ತಾ ಇದ್ದೀರಾ, ನಿಜವೂ ಭಾಳ ಬೇಜಾರಾಗ್ತದೆ ಸರ್. ಈ ಥರ ವಿಚಾರಗಳು ಭಾಳ ಬೇಜಾರಾಗ್ತದೆ. ಯಾರು ಇವತ್ತು ಯುವ ರೈತರು ಬರ್ತಾರೆ? ರೈತರ ಮಕ್ಳಿಗೆ ಎಲ್ರಿ ಹೆಣ್ಣು ಕೊಡ್ತಾವ್ರೆ ಈ ವಿಚಾರದಾದ್ರೆ? ಜಮೀನ ಏನು ಯಾವ್ದೋ ಬೇನಾಮಿ ದುಡ್ಡು ಸಿಕ್ತು ಅಂತ ಆಗ್ರೋ ಸೆಂಟರ್ಗಳು ಮಾಡ್ಬಿಟ್ಟು ಬಿಟ್ಬಿಡೋದು. ಯಾವನ ಬಿತ್ತನೆ ಬೀಜ ಕೊಡ್ತಾನೆ, ಯಾವನ ನರ್ಸರಿ ನಡೆಸ್ತಾನೆ. ನೋಡಿ ಮನೇಲಿ ಮಡಿಕೊಂಡು ಉಪ್ಪಾಗ್ತಾ ಇದೀವಿ ಅಂತ ಮನೆ ಮಡಿಕರ್ ನಾ ಕಾಸು ಸಿಗುತ್ತ ಅದು ಅವ್ರ ರೈತರ ಮೇಲೆ ಎಂತ ನಾಚಿಕೆಟ್ ಸಂಗತಿನೇ ನಿಮ್ಗೆಲ್ಲ. ನಿಮ್ನೆಲ್ಲ ತಗೊಂಡೋಗ್ಬಿಟ್ಟು GST ಆಫೀಸ್ನವ್ರು ಏನ್ರಿ ಮಾಡ್ತೀರ ನೀವು? ಆಗ್ರೋ ಸೆಂಟ್ರಲ್ಲಿ ಏನು ಚೆಕ್ ಮಾಡಲ್ಲ ನೀವೇನು ಹೋಗ್ರೆ? ಒಬ್ಬ ರೈತ ಏನನ್ನ ಒಂದು ಮೂಟೆ ಬತ್ತಾಟ ಅದೆಲ್ಲ ತಗೊಂಡೋಗ್ತೀರ ಏನಂತ ಹಿಡಿತೀರ ನೀವು? ಒಂದು DL ಇಲ್ಲ ಕೇಳೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವತ್ತು ರೈತರ ಹತ್ರ. ನೋಡಿ ಇದು ಇಷ್ಟು ಬೆಳೆದಿರೋಂಥ ರೈತ ನೋಡಿ, ಇದು ಬಂಜರು ಭೂಮಿ ಕಣ್ರಿ. ಇದು ನಾವೇನು ನೋಡ್ತಾ ಇದೀವಿ, ಕೇತುಪುರ ಗ್ರಾಮ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು ಆಯ್ತಾ. ಮಲ್ಲಿಕಾರ್ಜುನ ಬೆಟ್ಟದ ಕೆಳಗಡೆ ಇರುವಂತ ಬಂಜರು ಭೂಮಿನಲ್ಲಿ ರೈತ ಪಂಪ್ಸೆಟ್ ಹಾಕೊಂಡು ಹಾಕಿರೋಂಥ ರೈತನ ಹತ್ರ ಬಾಡಿಗೆ ತಗೊಂಡು ಬೆಳೆದಿರೋಂಥ ಒಂದು ವ್ಯವಸಾಯ ಮಾಡ್ರಿ. ಯಾರ್ರೀ ಮಾದರಿ ರೈತರು ಬರ್ತಾರೆ ನಿಮ್ಮಂತವ್ರ ಹತ್ರ? ಚಿರತೆ ಅವಳಿ ಇಲ್ಲಿ ನೋಡಿ, ಇಲ್ಲೇ ಚಿರತೆ ಇರೋದು ತಾವು ನೋಡ್ತಾ ಇದ್ದೀರಾ. ಈ ಬೆಟ್ಟದ ತಪ್ಪಲಿನಲ್ಲಿ ಇದೇ ಈ ಒಂದು ಜಾಗದಲ್ಲೇ ಒಂದು ವಿದ್ಯಾರ್ಥಿಯ ಜೀವ ತಗೊಂಡಿರೋ ಚಿರತೆ ಅವಳಿನಲ್ಲಿ ಕರೆಂಟ್ ಕೊಡುವಂತ ವ್ಯವಸ್ಥೆಗಳು, ನೀರು ಬರೋಂಥ ವ್ಯವಸ್ಥೆಗಳನ್ನೆಲ್ಲ ಕಾಯ್ಕೊಂಡು ರೈತ ಜಮೀನಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ನಿಮ್ಗೆ ಏನಾರ ಮಾನ ಮರ್ಯಾದೆ ಏನೋ ಇದೆಯೇನ್ರಿ? ನಿಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವೇನ್ರಿ ಮಾಡ್ತಾ ಇದೀರಾ? ಯಾರ್ರಿ ಇವತ್ತು ನಮ್ಮ ರೈತರಿಗೆ ಹೆಣ್ಮಕ್ಳು ಕೊಡ್ತಾರೆ? ಕಷ್ಟಪಟ್ಟು ಯುವ ರೈತ ಅವನು ನಮ್ಮ ಆನಂದ್ ಕರ್ವೆ ಜವಾಬ್ದಾರಿ ಇರುವಂಥದ್ದು, ಕರ್ನಾಟಕ ರಕ್ಷಣಾ ವೇದಿಕೆ ಜವಾಬ್ದಾರಿ ಅಂತ ಇಂಥ ಎಜುಕೇಟೆಡ್ ಪರ್ಸನ್ಗೆ ನೀವು ಹಿಂಗೆ ಮಾಡಿದ್ರೆ ಬರೀ ಕೇವಲ ಇದು ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ಕೇವಲ ಇದೊಂದು ಸುದ್ದಿ ಮಾಡಿಬಿಡಲ್ಲ. ನಿಮ್ಮ ವೆಬ್ಸೈಟ್ಗಳು ಯಾವ ನಿಮ್ಮ ಕಂಪ್ನಿ ಇದೆ, ಆಗ್ರೋ ಕಂಪ್ನಿ
ಬೀಜ ಕಂಪ್ನಿ ಇದೆ, ಅದು ಕಳಿಸ್ತೀನಿ. ಇಡೀ ದೇಶ ನೋಡ್ಲಿ ನಿಮ್ಮ ಯೋಗ್ಯತೆನ. ಯಾವ್ದಾವ್ದೋ ಜಾತ್ಕೆಟ್ ರಾಜ್ಯಗಳಿಂದೆಲ್ಲ ತಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ರೈತರ ಹಾಳು ಮಾಡ್ತಾ ಇದ್ರೇನ್ರಿ ನೀವು. ಅದಕ್ಕೆ ನರ್ಸರಿಯವ್ರ ಸಪೋರ್ಟು, ಅದಕ್ಕೆ ಬೇರೆ. ಆ ನರ್ಸರಿನ ಮೇಂಟೈನ್ ಮಾಡೋಕ್ಕಾಗ್ದಿರಂತ ತೋಟಗಾರಿಕೆ ಇಲಾಖೆ ಏನೆಲ್ಲ ಕಮಿಷನ್ ತಿಂತಾ ಇದ್ರಿ ಹೆಂಗ್ರಿ ನೀವು ನರ್ಸರಿಗಳ ಹತ್ರ, ಆಗ್ರೋ ಸೆಂಟರ್ಗಳ ಹತ್ರ? ನೀವು ಬಿಲ್ ಹಾಕಿ ಕೊಡಲ್ವಲ್ರಿ ಆಗ್ರೋ ಸೆಂಟರ್ಗಳಲ್ಲಿ? ಈಗ ಪರಿಹಾರ ತಗೊಬೇಕು ಅಂತಂದ್ರೆ ರೈತ ಒಂದು ಬಿಲ್ ಬೇಕು. ಈಗ ಅವರೇ ಹೇಳಿದ್ರು ಜೆ ಡಿ ಅವರು, ತೋಟಗಾರಿಕೆ ಇಲಾಖೆಯವರು, ಒಂದು ಬಿಲ್ ತಗೊಂಬನ್ನಿ ಅಂತ. ಬಿಲ್ ಕೊಡೋಕೆ ಯೋಗ್ಯತೆ ಇಲ್ಲದಂತ ನರ್ಸರಿಗಳನ್ನೆಲ್ಲ ನೀವು ಮಡಿಕೊಂಡಿದ್ದೀರಾ. ಆಮೇಲೆ ರೈತರು ಕಚ್ಚಡ್ಕೊಂಡು ಸಾಯ್ಲಿ ಅಂತಂದು. ಒಟ್ಟಲ್ಲಿ ನಾಳೆ ದಿನ ನೀವೆಲ್ಲ ರೈತರು ಈ ರೀತಿಯಾಗಿ ವ್ಯವಸಾಯ ಬಿಟ್ರೆ ಮಣ್ಣೆ ತಿನ್ಬೇಕು ನೀವೆಲ್ಲ. ಚಿರತೆ ಕಾಟ ಬೇರೆ ಈ ಭಾಗದಲ್ಲಿ, ಚಿರತೆ ಕಾಟ ಬೇರೆ. ಈ ಬೆಳೆ ಬರೋವರೆಗೂ ಕೂಡ ಅವ್ರ ಜೊತೆಲಿ ಇರ್ತೀನಿ. ಇವ್ರ ಯೋಗ್ಯತೆಗಳಂತ ಪ್ರತಿಯೊಂದು ಕೂಡ ತೋರಿಸ್ತೀವಿ ನಾವು.